ದೀಪ ಏ ದೀಪ ಪ್ರದೀಪ ಏ ಪ್ರದೀಪ ಪ್ರಶಾಂತ ಏ ಪ್ರಶಾಂತ ಶರಣು ಶರಣ ಬಸವ ಶರಣ ಪ್ರಕಾಶ ಮನ್ಯಾಗ ಯಾರು ಇಲ್ಲ ಕಾಣ್ತೈತಿ ನೋಡು. ದನ ಕರ ಒಂದ ಸಮನ ಒದರಾತಾವ, ಅವಕ್ಕೆ ನೀರು ಮೇವು ಹಾಕ್ಯಾರಿಲ್ಲ ನೋಡು ಹೋಗ್ಬೇಕು ಒಂಚೂರು. ಆಯ್ತು ತಡಿಪ್ಪ ನೋಡ್ಕೊಂಡ್ ಬರ್ತೇನೆ. ಪಾಪ ದೀಪ ಒಂದು ಬೆಳಿಗ್ಗೆ 6 ಗಂಟೆಗೆ ಜ್ವಾಳ ಹೊಲಕ್ಕ ಗುಬ್ಬಿ ಹೊಡ್ಯಾಕ ಹೇಳ. ಈ ಹಾಳಾದ ಪ್ರಶಾಂತ ಮನ್ಯಾಗ ದನಕ್ಕ ನೀರು ಮೇವ ಮಾಡಂದ್ರ ಎಲ್ಲಿ ಹೋಗ್ಯಾನೋ ಏನು. ಬರ್ಲಿ ಬರ್ಲಿ ಪ್ರಶಾಂತ್ ಎಲ್ಲಿ ಹೋಗ್ಯಾನೋ ಬರ್ಲಿ. ಯಪ್ಪ ಪ್ರಶಾಂತ ಇಷ್ಟೋ ಮಟ್ಟ ಎಲ್ಲಿ ಹೋಗಿದ್ಯೋ ಯಪ್ಪ? ಟೂರ್ನಮೆಂಟ್ ಇತ್ತಪ್ಪಾಜಿ, ಕ್ರಿಕೆಟ್ ಆಡಕ್ ಹೋಗಿದ್ನಿ. 3 ಓವರ್ಗೆ 9 6, 2 4, 2 ವೈರ ಏನಪ್ಪ. ಟೂರ್ನಮೆಂಟ್ಗೆ ಇಲ್ಲೇ ಕಾಲು ಹುಡುಗರಾಗ ದನ ಕರ ಅಂತ ಹೋರಾತಾವ. ಅಲ್ಲೋ ಸ್ವಲ್ಪರ ಬುದ್ಧಿ ಐತೇನೆ ಇಲ್ಲೋ ನಿನಗ? ನಾನು ಪ್ರಕಾಶ ದವಾಖಾನೆ ಹೋಗಿವೆ. ಪಾಪ ದೀಪ ಒಂದು ಬೆಳಿಗ್ಗೆ ಹೆಣ್ಮಗಳು 6 ಗಂಟೆಗೆ ಜೋಳದ ಗುಬ್ಬಿ ಹೊಡ್ಯಾಕ ಹೇಳ. ಮನ್ಯಾಗ ದನ ಕರ ನೀರು ಮೇವು ನೋಡ್ಕೊಂತ ಹೋದ್ರ ಹೋಗಂದ್ರ ಎಲ್ಲಿ ಹೋಗಿ ಕ್ರಿಕೆಟ್ ಆಡಕ? ಸ್ವಲ್ಪರ ಮನಿ ಜವಾಬ್ದಾರಿ ಒಂದ್ ಈಟರ ಎಳ್ಕಾಳಷ್ಟು ಐತೆ ನಿನ್ ಜನ್ಮಕ್ಕ. ಅಲ್ಲೇ ಪ್ರಶಾಂತ ಎಲ್ಲಿ ಹೋಗಿದ್ದಿಲ್ಲ ಎಲ್ಲಿ ಹೋತಾನ? ಅಲ್ಲಿ ಹಕ್ಕ್ಯಾಗ ದನ ಕರ ತಮ್ಮ ಸಗಣಿ ಹವ ತಿನ್ನಕತ್ತಾವ. ಎಷ್ಟು ಚಂದ ಹೇಳತ್ತ ನೋಡಪ್ಪ ಇವ ಅವ್ರ ತಮ್ಮಗ. ಅವ ಕೈಯಾಗ ನೋಡಲಿ ಬ್ಯಾಕೋಲ್ ಹಿಡ್ದಾನ, ಬ್ಯಾಕೋಲ ದಾರ ಸಿತ್ತ ಅನ್ನೋದಕ್ಕ. ಅದನ್ನ ನೋಡ್ರಿ ಗೊತ್ತಾಗಲ್ತು ನಿನಗ. ಅವ್ ಕ್ರಿಕೆಟ್ ಅಂತ ನೋಡ ಕ್ರಿಕೆಟ್ ಆಡಕ್ಕಾನಂತ. ಅಲ್ಲೇ ಪ್ರಶಾಂತ ಇನ್ನೂ ಸಣ್ಣವೇನ್ಲೇ ನೀ? ಮನ್ಯಾಗ ಯಾರೆಲ್ಲ ಅನ್ನೋದು ಗೊತ್ತೈತಿಲ್ಲೋ ನಿನಗ? ಅಲ್ಲಪ್ಪ ನಾವಿದ್ದಾಗ ಹೋಗ, ನಾವೆಲ್ದಾಗ ಸ್ವಲ್ಪ ಮನ್ಯಾಗಿರೋದು ಕಲ್ಕೋರು ಪ್ರಶಾಂತ. ಎಷ್ಟು ಚಂದ ಮುದ್ದು ಮಾಡಿ ಹೇಳ್ತಾನ ನೋಡು ತಮ್ಮ ತಮ್ಮಗ. ಯಾರ ಗೆದಕಿಗೆ ಕೊಟ್ಟ ಹೇಳ್ತಾನಂದ್ರ ಇದನ್ನ ಹೆಂಗ ಹೇಳ್ತಾನ ನೋಡ. ಸರಿ ಇಲ್ಲ ಸರಿ ಇಲ್ಲ ಅಪ್ಪ ಹೋಗ್ಲಿ ಬಿಡಪ್ಪ, ಅವನು ವಯಸ್ಸಿಗೆ ಬಂದಾನ ತಿಳ್ಕೊತಾನ, ಹೋಗ್ಲಿ ಬಿಡ. ಅಲ್ಲ ಅಪ್ಪ ಈಗ ನೀ ಏನು ಅವನು ಬೈದಿಲ್ಲ, ಅವನ ಬಡವಿಗಿಂತ ಹೆಚ್ಚಿಗೆ ಆಗೈತ ಅವಾಗ ತಿಳ್ಕೊತಾನ. ಅಲ್ಲ ಹೊಡಿಲ್ ಬಿಡಣ್ಣ ಪ್ರಶಾಂತ ನೀನು ವಯಸ್ಸಿಗೆ ಬಂದಿಯಪ್ಪ, ಇನ್ನು ಮೇಲೆ ಒಂದ್ ಸ್ವಲ್ಪ ತಿಳ್ಕೊಂಡು ಮನೆ ಬಾಳೆ ಮಾಡ್ಬೇಕು. ಹೊಡಿಲ್ ಬಿಡಪ್ಪ, ನಾನು ಮಾಡಿದ್ರು ತಪ್ಪೈತಿ, ಹೊಡಿಲಿ. ಹೌದಾ? ಅಲ್ಲ ಎಲ್ಲಾ ಗೊತ್ತಾಕೈತಿ, ಇದ್ಯಾಕೆ ಗೊತ್ತಾಗಬಾರ್ದು? ಅಲ್ಲೋ ನಿಮ್ಮ ಅಣ್ಣನ ಮುಖ ನೋಡಿಲ್ಲ ಉಂಟ. ರಾತ್ರಿ ಹಗಲಿ ದುಡುದ ಒಣಗಿದ ಹುಡುಗ ಅಯ್ಯಾನ. ಅವನ ಜೊತೆ ನೀನು ಹೊಲಕ್ಕೆ ಹೋಗಿ ಒಂದಿಟ್ಟು ಸಹಾಯ ಮಾಡ. ಅದನ್ನ ಬಿಟ್ಟ ಸಿಕ್ಕಾರ್ ಕೂಡ ಸಿಕ್ಕಂಗ ಸಿಕ್ಕಲ್ಲಿ ಹೋಗಿ ತಿರುಗಬೇಡ. ನೀನು ಮೀಟಿಂಗ್ ಅದು ಬಾಳ ಮೊದಲ. ಅಪ್ಪ ಸಾಕಾಕ ಸಾಲಿ ಕಲದ ನನ್ನ ತಮ್ಮ ನೌಕರಿ ತಗೊಂಡ ತೀರ್ತಾನಪ್ಪ. ಈಗ ದಿಢೀರ್ ನಾವು ಹೊಲ ಕೆಲಸ ಮಾಡಂದ್ರೆ ಹೆಂಗ್ ಮಾಡ್ತಾನ? ನೀರಾಗಿನ ಮೀನಾ ತೆಗೆದ ಹೊರಗೆ ಹೋಗದಂಗ ಕಿತ್ತಪ್ಪ. ಏನ್ರಿ ಯಜಮಾನ್ರಿ, ಯಾವಾಗ ಬಂದ್ರಿ? ಬಂದೆ ಹೋದಿಪ್ಪ. ಏನಿದ್ರು ಡಾಕ್ಟ್ರ್? ಏನಿಲ್ಲ, ಒಂದ್ ಸ್ವಲ್ಪ 4 ದಿವಸ ಗುಳಿಗೆ ಔಷಧ ಕೊಡ್ರಿ ಕಡಿಮೆ ಆಗ್ತೈತೆ ಅಂತ ಹೇಳ್ಯಾರ್ದಪ್ಪ. ಅಲ್ರಿ, ಆರಾಮಿಲ್ಲದ ಮಾವನ ಈ ರೀತಿ ನಿಂದ್ರಿಸ್ಕೊಂಡು ಮಾತಾಡಕತ್ತಿರ್ಲ, ಸ್ವಲ್ಪರ ಬುದ್ಧಿ ಬ್ಯಾಡೇನ್ರಿ ನಿಮಗ? ಮಾವರ ನಡೀರಿ, ಚಹಾ ಬಿಸಿ ಮಾಡಿಕೊಡ್ತೀನಿ, ಕುಡಿದು ಸ್ವಲ್ಪ ರೆಸ್ಟ್ ತಗೊಳಕಂತ್ರಿ. ಎಲ್ಲಿ ನಿಂದಿರ್ತಾಳಿಕ್ಕಿ? ಈ ನಿನ್ನ ಮುದ್ದಿನ ಮೈದ್ ಅದಾನಲ್ಲ, ನಿಮಗೊಂದ್ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಕತ್ತಿದ್ದೀವಿ. ಅಲ್ರಿ, ಬುದ್ಧಿ ಹೇಳಿಸ್ಕೊಳುವಂತ ಅಂತ ಕೆಟ್ಟ ಕೆಲಸ ಈ ನನ್ನ ಬಂಗಾರದಂತ ಮೈದ್ರ ಏನ್ ಮಾಡಿದ್ನು? ಅಂತವೇನ್ ಕೆಲಸ ಮಾಡ್ತಾನ ಅವ? ಇತ್ತಾಗ ನೀನು ಹೊಲಕ್ ಹೋಗಿ, ಇತ್ತಾಗ ನಾನು ಪ್ರಕಾಶ ದವಾಖಾನಿಗೆ ಹೋಗಿವೆ. ದನ ಕರ ನೋಡಂದ್ರ ಕ್ರಿಕೆಟ್ ಆಡಕ್ ಅದಕ್ಕೆ 2 ಮಾತ ಬೇದ ಹೇಳತ್ತಿದ್ವು. ಏ ಪ್ರಶಾಂತ, ಹಲೋ ಪ್ರಶಾಂತ, ಈಗಿನ ಕಾಲ ಬಹಳ ಸೂಕ್ಷ್ಮ ಅಂದ್ರೆ ಬಹಳ ಸೂಕ್ಷ್ಮ ಐತೆ. ಹಂಗ ನಿಂದು ಓದು ಮುಗಿತ, ವಿದ್ಯಾಭ್ಯಾಸ ಅಂತ ಮುಗಿತೆ. ನಿಮ್ಮ ಅಣ್ಣನ್ ಕೂಡ ಹೆಲ್ಪ್ ಮಾಡ್ಕೊಂತ ಹೋಗ, ವ್ಯವಸಾಯ ಮಾಡ್ಕೊಂತ. ಅದ್ರಾಗ ಈ ಕೃಷಿ ಮಾಡೋದ್ರಿಂದ ತಪ್ಪಿಲ್ಲ. ಉದ್ಯೋಗ ಅನ್ಕೊಂತ ನೌಕರಿ ಕಲ್ತಾರಲ್ಲ, ಸಾಲಿ ಕಲ್ತಾರಲ್ಲ, ನೌಕರಿ ಸಿಗ್ಬೇಕಂದ್ರ ಸಾಧ್ಯ ಇಲ್ಲೋ. ನೌಕರಿ ಅನ್ಕೊಂತ ಜೀವನ ಹಾಳು ಮಾಡಿ ಜನ ರಗಡೈತೆ. ಆದ್ರ
ಈ ಭೂಮಿ ತಾಯಿ ನಂಬಿದವರು ಯಾರು ಕೆಟ್ಟಿಲ್ಲ ಈ ಜಗದಾಗ, ಯಾರು ಜಗದಿಲ್ಲ. ಅದಕ್ಕ ನೀನು ಹೋಗಿ ಸ್ವಲ್ಪ ನೀವು ಅಣ್ಣಾಗ ಸಹಾಯ ಮಾಡು, ಸಹಾಯ ಮಾಡ. ಅಪ್ಪ ಈ ಸಾಕಷ್ಟು ಸಾಲಿ ಕಲದ ನನ್ನ ತಮ್ಮ ನೌಕರಿ ತಗೊಂಡ ತೀರ್ತಾನಪ್ಪ, ತಗೋತಾನ. ಈಗ ದಿಢೀರ್ನ ಹೊಲ್ದಾಗ ಕೆಲಸ ಮಾಡಂದ್ರೆ ಹೆಂಗ್ ಮಾಡ್ತಾನಪ್ಪ ಅವ? ಅಲ್ಲೋ ಪ್ರಕಾಶ, ನೀ ಈ ಪರಿ ಮುದ್ದು ಮಾಡಿ 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 ಹಿಂಗಯ್ಯನವ. ನಾವು ಒಮ್ಮಿಗೆ ಹೋಗಿ ಅವ್ ನೆಗಲ ಹೊಡೆದ ಹರಿಗೆ ಬಿತ್ತಿ ಒಕ್ಕಿ ಇಡಂದಿಲ್ಲ. ಅವ ಹೋಗಿ ನಿಮ್ ಕೂಡ ಹೊಲಕ್ ಹೋದ್ರ ಅವಂಗೂ ಈ ಪ್ರಪಂಚದ ಹೊಲದ ಜ್ಞಾನ ಗೊತ್ತಾಗತ್ತೆ. ಅವ ಗಟ್ಟಕ್ಕನ ಅವಂಗೂ ಒಂದ್ ರೊಟ್ಟಿ ಸಿವ್ ಹತ್ತೈತಿ, ಅವಂಗೂ ಹೊಲದ ನಾಲೆಜ್ ಬೆಳಿತೈತಿ ಅಂತ ಹೇಳಿದ್ವ. ಮಾವರೇ ದಯವಿಟ್ಟು ಬೈಯೋದನ್ನ ಸಾಕು ನಿಲ್ಲಿಸ್ಬಿಡ್ರಿ. ನಾಳಿಂದ ನನ್ನ ಮೈದ ನನ್ನ ಜೊತೆ ಹೊಲಕ್ಕೆ ಬರ್ತಾನ, ಹೊಲದಾಗ ನಮ್ಮ ಜೊತೆನೆ ಕೆಲಸ ಮಾಡ್ತಾನ. ನೀವೇನ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಡ್ರಿ, ಬಿಸಿ ಬಿಸಿ ಅಡಿಗೆ ಮಾಡೀನಿ, ಹೊಟ್ಟೆ ತುಂಬಾ ಊಟ ಮಾಡಕತ್ತಿ. ಪ್ರಶಾಂತ ಯಾಕೋ ಹಿಂಗ್ ನಿಂತಿಯಲ್ಲ? ಬ್ಯಾಟು ತೆಗೆದಿಟ್ಟು ಕೈಕಾಲು ಮುಖ ತಕೊಂಡು ಊಟ ಮಾಡಕತ್ತಿ, ಬಾ ಒಳಗ. ಬೇಜಾರಾಗ್ಲಿಲ್ಲ ಅತ್ಯಮ್ಮ. ದೇವ ಮಂದಿರದಂತಿರುವ ಈ ಮನೆಗೆ ಅಪ್ಪನೇ ದೇವರು. ಹಣದ ತಾಯಿಯ ಮುಖ ನಾನು ನೋಡಲಿಲ್ಲ. ಹಣದ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಅಣ್ಣ ಅತ್ತಿಗೆಯರು. ನಿಮ್ಮ ಬುದ್ಧಿಯ ಮಾತು ಕೇಳಿ ನನ್ನ ಹೊಡೆದ ಹೊಟ್ಟೆ ತುಂಬಿದಂತಾಯಿತು. ಇನ್ನೊಂದು ಜನ್ಮ ಅಂತ ಹೆತ್ತು ಬಂದರಿ ನೀವೇ ನನಗೆ ಅಣ್ಣ ಅತ್ತಿಯರಾಗಿ, ಅಪ್ಪನೇ ನನಗೆ ದೇವರ ತಂದೆಯಾಗಿ ಬರಬೇಕು ಅಂತ ಆ ದೇವಿಯಲ್ಲಿ ಬೇಡ್ಕೋತಾ ಇದ್ದೇನೆ. ಆಯ್ತಪ್ಪ, ಆ ದೇವ್ರೇನಾದ್ರೂ ನಿನ್ನ ಮಾತು ಕೇಳಿಸ್ತಾ ಕೂತ್ಕೊಂಡಿದ್ರೆ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ. ನಾವು ನಾಳೆಯಿಂದ ದೇವರಲ್ಲಿ ಹರಕೆ ಹೊತ್ಕೊಂತೀವಿ, ಪ್ರತಿ ಒಂದು ಜನ್ಮನು ನೀನೇ ನಮ್ಮ ಮಗನಾಗಿ ಹುಟ್ಲಿ ಅಂತ. ಸಮಾಧಾನ ಆಯ್ತಾ? ನಾಳೆಯಿಂದನೇ ಬೇಡ್ಕೊಂತೀನಿ, ನೀನು ಇವತ್ತಿಂದ ಬೇಡ್ಕೊ. ಆಯ್ತು ಅತ್ಯಮ್ಮ, ನಾನು ನಾಳೆಯಿಂದ ನಿಮ್ಮ ಹೊಲಕ್ ಕೂಡ ಹೊಲಕ್ ಬರ್ತಾನೆ. ಹಾ. ಈಗ ನಾ ಸ್ವಲ್ಪ ಪರಿಚಯ ಹಾಕೋದೈತಿ, ಹೋಗಿ ಬರ್ತಾನೆ. ಹಾ ದೀಪವ, ನೀನ್ ಸ್ವಲ್ಪ ಅಡಿಗೆ ಮಾಡುವ, ನಾ ಸ್ವಲ್ಪ ಗುಡ್ಡು ಕಡೆ ಹೋಗಿ ಬರ್ತೀನಿ. ಇಲ್ಲ ಅಡಿಗೆ ಮಾಡಿ ಆಮೇಲೆ ಬರ್ತೀನಿ. ಏನ್ರಿ ಹಾಗೆ ಮುಖ ನೋಡ್ತಾ ನಿಂತು ಬಿಟ್ಟಿದಿರಲ್ಲ? ಯಾಕೆ ನಿಮ್ಗೆ ಹೊಟ್ಟೆ ಹಸಿವಾಗಿಲ್ವೇನು? ಹೊಟ್ಟೆ ಲೇ ದೀಪ, ಹೊಟ್ಟೆ ಹಸ್ದಿಲ್ಲ ಅಂತ ನಾನು ಎಲ್ಲಿ ಹೇಳಿದೆ? ಹಾ ದೀಪ, ನಿನ್ನೆ ನಿನ್ ತಮ್ಮ ಪ್ರದೀಪ ಫೋನ್ ಮಾಡಿದ್ದ. ಹಾ. ನಾನು ನಿನಗೆ ಹೇಳೋದ ಮರ್ತು ಬಿಟ್ಟೆ. ಏನು? ಪರೀಕ್ಷೆ ಮುಗಿಸ್ಕೊಂಡು ಇನ್ನೂ ಬರಾಕ್ ಒಂದ್ ತಿಂಗಳಾಗ್ತೈತೆ ಅಂತ ನಂಗೆ ಮರ್ತು ಬಿಟ್ಟಿದ್ದೆ ನೋಡಿ ದೀಪ. ನೋಡಿ, ಒಳ್ಳೇದಾಯ್ತು ಬಿಡಿ. ಯಾಕೆಂದ್ರೆ ಅವರಿಬ್ಬರನ್ನು ನಿಮ್ಮ ಕಷ್ಟದಲ್ಲಿ ಭಾಗಿ ಮಾಡಲಾರ್ದೆ ಅವ್ರಿಗೆ ಒಳ್ಳೆ ಒಂದು ನೌಕರಿ ಕೊಡಿಸ್ಬೇಕಂತ ನೀವು ಕನಸು ಕಾಣ್ತಾ ಇದ್ದೀರಲ್ಲ. ನಿಜವಾಗ್ಲೂ ರೀ, ನನ್ನ ತಮ್ಮನನ್ನು, ನನ್ನ ಮೈದುನನ್ನು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದೀರಾ. ಅವ್ರಿಗೆ ಒಂದು ಸರ್ಕಾರಿ ನೌಕರಿ ಅಂತ ಸಿಕ್ಕರೆ ನಮ್ಮಂತ ಪುಣ್ಯವಂತರು ಯಾರಿದ್ದಾರೆ? ದೀಪ, ನಾ ಮಾಡುವ ಕರ್ತವ್ಯವನ್ನೆಲ್ಲ ನಾವು ಮಾಡಿದ್ದೇವೆ. ಎಲ್ಲದಕ್ಕೂ ಆ ದೇವರಿದ್ದಾನೆ. ಲೇ ದೀಪ, ಯಾಕೆ ನಿನ್ನ ಕಣ್ಣಂಚಲ್ಲಿ ನೀರು? ಏನಿಲ್ಲ ರೀ, ತಂದೆ ತಾಯಿಲ್ಲದ ನನ್ನ ತಮ್ಮನನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲೇ ಜಾಗ ಕೊಟ್ಟು ತುಂಬಾ ಚೆನ್ನಾಗಿ ಜೋಪಾನ ಮಾಡಿದ್ದೀರಾ. ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹೃದಯ ಮಾತ್ರ ಹೃದಯ ರೀ, ಮಾತ್ರ ಹೃದಯ. ಲೇ ಲೇ ದೀಪ, ಆ ದೇವರು ಈ ಮೋಸದ ಮುದ್ದೆಗೆ ಜೀವ ಕೊಟ್ಟು ಸ್ವಲ್ಪ ಸತ್ಕಾರ್ಯಗಳನ್ನು ಮಾಡಿ ಬಾ ಅಂತ ಕಳಿಸಿದ್ದಾನೆ. ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಇಷ್ಟು ಮಾಡ್ತಿದ್ರೆ ಹೆಂಗೆ ದೀಪ? ಅವರ ಸುಖ ಸಂತೋಷವೇ ನಮ್ಮ ಸಂತೋಷ. ಹೀಗಿರುವಾಗ ನಿಮ್ಮಂತ ಭಾಗ್ಯಶಾಲಿಗಳಾರಿದ್ದಾರೆ ಈ ಸಮಾಜದಲ್ಲಿ. ಹೌದು ರೀ, ಅದೆಷ್ಟು ಪುಣ್ಯ ಮಾಡಿದೇನೋ ನಾ ಕಾಣೆ. ಎಷ್ಟೇ ದುಡಿದು ದಣಿದು ಬಂದ್ರು ಕೂಡ ದಣಿವು ಅಂತ ಹೇಳಲಾರ್ದಂತ ನಿಮ್ಮಂತ ಗಂಡ, ಮಗನಕ್ಕಿಂತ ಹೆಚ್ಚಾಗಿರೋ ನನ್ನ ಮೈದುನ, ಇನ್ನು ಅಪ್ಪಟ ಬಂಗಾರ ಅಂತಿರೋ ನನ್ನ ಮಾವ, ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು 7 ಜನ್ಮದ ಪುಣ್ಯ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ ರೀ. ಏ ದೀಪ, ಹೀಗೆ ಕವಿತ್ರಿ ಅಂತ ಹೊಗಳುತ್ತಾ ನಿಲ್ಲುವೆಯೋ ಇಲ್ಲ ಈ ದಣಿದ ಬಂದ ದೇಹಕ್ಕೆ ಏನಾದರೂ ಮೃಷ್ಟಾನ್ನ ಭೋಜನವನ್ನು ಬಡಿಸಿ? ಅಯ್ಯೋ ರಾಮ, ಮೃಷ್ಟಾನ್ನ ಭೋಜನ ಯಾಕ್ರಿ? ಅಮೃತವನ್ನೇ ಉಣಬಡಿಸ್ತೀನಿ, ಬನ್ನಿ ಊಟ ಮಾಡುವಿರಂತೆ. ಬರೇ ಬಾಯಿ ಮಾತಿನಿಂದನೂ ಅಲ್ಲ ಇಲ್ಲ ರೀ, ನಾನೇ ನನ್ನ ಕೈಯಾರೆ ಕಲಿಸಿ ತುತ್ತು ಮಾಡಿ ನಾನೇ ತಿನ್ನಿಸ್ತೀನಿ. ಈಗಲಾದ್ರೂ ಸಮಾಧಾನವಾಯ್ತೆ? ನೀನು ತುಂಬಾ ಜಾಣೆ. ನಿಮ್ಮಷ್ಟು ಬನ್ನಿ ಹೋಗಿ. ಎನರೇ ನಿನ್ನ ಇನಿಯಲೇ ನಿನ್ನ ಪ್ರಿಯೇ ಇನಿಯೇ ನಲ್ಲೇ ಎಂದು ಕೂಗಿ ಕರೆಯಲೇ ನಿನ್ನ ಹೋ
ನಿನ್ನ ಇನಿಯೇ ಎನ್ನಲೇ ನಿನ್ನ ಪ್ರಿಯೇ ಎನ್ನಲೇ ನಿನ್ನ ಇನಿಯೇ ಎನ್ನಲೇ ನಿನ್ನ ಪ್ರಿಯೇ ಇನಿಯೇ ಕಲ್ಲೇ ಎಂದು ಹೋಗಿ ಕರೆಯಲೇ ನಿನ್ನ ಓ ಸಿಂಗಾರ ಶಾಮನೆ ನೀನೋದೆ ಆವೃತ್ತಿಗೆ ನನಗೆ ತಿಳಿದಂತೆ ಸಿಂಗಾರ ಶಾಮನೆ ನೀನೋದೆ ಆನಾಟ್ಯ ಮಯೂರಿ ಕುಣಿದೋದೆ ಆನಾಟ್ಯ ಮಯೂರಿ ಕುಣಿದೋದೆ ಮನ್ಮಥನ ಹೂವಾನಗೆ ಮನಸೋದೆ ಮನ್ಮಥನ ಹೂವಾನಗೆ ಮನಸೋದೆ ಪ್ರಿಯೇ ಎನ್ನಲೇ ನಿನ್ನ ಇನಿಯೇ ಎನ್ನಲೇ ನಿನ್ನ ಪ್ರಿಯೇ ಇನಿಯೇ ನಲ್ಲೇ ಎಂದು ಕೂಗಿ ಕರೆಯಲೇ ನಿನ್ನ ಓ ಪ್ರಿಯೇ ಎನ್ನಲೇ ನಿನ್ನ ಚಿನ್ನ ಪ್ರಿಯೇ ಎನ್ನಲೇ ನಿನ್ನ ಇನಿಯೇ ಎನ್ನಲೇ ನಿನ್ನ ಪ್ರಿಯೇ ಇನಿಯೇ ಕಲ್ಲೇ ಎಂದು ಕೂಗಿ ಕರೆಯಲೇ ನಿನ್ನ ಓ ಪ್ರಿಯೇ ಎನ್ನಲೇ ನಿನ್ನ ಇನಿಯೇ ಎನ್ನಲೇ ನಿನ್ನ ಪ್ರಿಯೇ ಎನ್ನಲೇ ನಿನ್ನ
ಎನ್ನಲಿ ನಿನ್ನ. ಏನ್ರಿ ಈಗಲಾದ್ರೂ ಸಮಾಧಾನವಾಯ್ತು? ಆಯ್ತು ಬರ್ರಿ ಊಟ ಬನ್ನಿ, ಮಾಡೋಣ. ಕುಣಿದು ಕುಣಿದು ತುಂಬಾ ಸುಸ್ತಾಗಿದ್ದಿಲ್ಲ, ಊಟ ಮಾಡಿ.